ಗುರು ಇಷ್ಟು ದಿನ RCB ಟೀಮ್ಗೆ ಬ್ಯಾಡ್ ನ್ಯೂಸ್ ಮೇಲೆ ಬ್ಯಾಡ್ ನ್ಯೂಸ್ ಬರ್ತಾ ಇತ್ತು. ಆದರೆ ಈಗ RCB ಫ್ಯಾನ್ಸ್ಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅನ್ನ ಈಗ ಕೊಟ್ಟಿರುವಂತದ್ದು. ಅದೇನಂದ್ರೆ ಈ ಸಲ ಯಾವುದೇ ಮ್ಯಾಚಸ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತಿರಂಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಅಪೋಸ್ ಕೂಡ ಮಾಡಿದೆ. ಇನ್ನೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದೆ. ಚಾನ್ಸ್ ಇದೆ, ಈ 10% ಅಷ್ಟೇ ಚಾನ್ಸ್ ಇರೋದು. ಏನಾದರೂ ಇನ್ನು ಯಾವಾಗ IPL ಸ್ಟಾರ್ಟ್ ಆಗೋದು ಮಾರ್ಚ್ 26 ಅಷ್ಟರೊಳಗೆ ಏನಾದರೂ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ತನ್ನ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಇಲ್ಲೇ ಅಂತ ಕೊಟ್ಟರು ಅಂದರೆ ಮಾಡ್ಕೊಬೋದು. ಇಲ್ಲಾಂದರೆ ಪಿಚ್ಚಸ್ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ. ಹಾಗಾದರೆ ಯಾವ ಪಿಚ್ಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಎಷ್ಟು ಮ್ಯಾಚ್ ಎಲ್ಲೆಲ್ಲಿ ನಡೀತೆ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ಡಿಸ್ಕಷನ್ ಕೂಡ ಮಾಡೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡ್ತಾ ಇರಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂತೂ ಸಖತ್ ಹೆದರ್ತಿದೆ. ಏನಕ್ಕೆ ಅಂದ್ರೆ ಲಾಸ್ಟ್ ಇಯರ್ RCB ವಿನ್ ಆದಾಗ ನಿಮ್ಗೆಲ್ಲ ಗೊತ್ತಿರಂಗೆ ತುಂಬಾ ದೊಡ್ಡ ಇಶ್ಯೂ ಕೂಡ ಆಯಿತು. ಸುಮಾರು 11 ಜನ ಕಾಲ್ತುಳಿತ ಪ್ರಕರಣದಲ್ಲಿ ಸತ್ತೋದ್ರು. ಹಾಗಾಗಿ ಈಗಲೂ ಕೂಡ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಕೊಡಕ್ಕೆ ತುಂಬಾ ಹೆದರ್ತಿದೆ. RCB ಅಭಿಮಾನಿಗಳು ಗೊತ್ತಲ್ಲ ಯಾವ ತರ ಆಡ್ತಾರೆ ಮ್ಯಾಚ್ ಇತ್ತು ಅಂದ್ರೆ. ಅದಾದ್ಮೇಲೆ ನಮ್ಮ ಬೆಂಗಳೂರಲ್ಲಿ ಮ್ಯಾಚ್ ಏನೋ ಒಂಥರ ಹಬ್ಬದ ವಾತಾವರಣ ಕ್ರಿಯೇಟ್ ಆಗ್ತಾ ಇತ್ತು. ಆದ್ರೆ ಈಗ ನಾವು ಮಿಸ್ ಮಾಡ್ಕೊಳ್ತೀವಿ ಅನ್ನೋ ಫೀಲ್ ಕೂಡ ಬರ್ತಾ ಇದೆ. ಬಟ್ ಗೊತ್ತಿಲ್ಲ, IPL ಸ್ಟಾರ್ಟ್ ಆಗಿ ಇನ್ನೂ ಕೂಡ ಮಾರ್ಚ್ 26 ಅಂದ್ರೆ ಇವತ್ತು ಯಾವುದು ಜನವರಿ ಅಲ್ವಾ, ಜನವರಿ ಫೆಬ್ರವರಿ ಮಾರ್ಚ್ ಎಂಡಿಗೆ ಅಂದ್ರೆ ಇನ್ನೂ 3 ತಿಂಗಳು ಟೈಮ್ ಕೂಡ ಇದೆ. ಅಷ್ಟರ ಒಳಗೇನಾದ್ರು ತನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಬೇಡಪ್ಪ ಇಲ್ಲೇ ಆಡ್ಕೊಳ್ಳಿ, ನಮ್ಮ RCB ನಮ್ಮ ಹೆಮ್ಮೆ ಇಲ್ಲೇ ಆಡಬೇಕು ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟರು ಅಂದರೆ ಇಲ್ಲೇ ಆಗುತ್ತೆ. ಇಲ್ಲಾಂದ್ರೆ ಆಲ್ಮೋಸ್ಟ್ 90% ಈ ಸಲ ಏನಾಗುತ್ತೆ ಅಂದ್ರೆ ಹೋಮ್ ಗ್ರೌಂಡ್ ಅನ್ನ ಬೇರೆ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರೆ. ಇರೋ ರಿಪೋರ್ಟ್ ಪ್ರಕಾರ ಮುಂಬೈ DY ಪಾಟೀಲ್ ಸ್ಟೇಡಿಯಂ ಇದೆಲ್ಲ ಅದನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ತಾರಂತೆ. ಅದಾದ್ಮೇಲೆ ರಾಯ್ಪುರಲ್ಲಿ ಸಿಂಗ್ ಸ್ಟೇಡಿಯಂ ಅನ್ನೋದು ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರಂತೆ. ಮುಂಬೈ DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ಟೋಟಲ್ ಆಗಿ 5 ಮ್ಯಾಚಸ್ ಕೂಡ ಆಗುತ್ತೆ. ಅದಾದ್ಮೇಲೆ ರಾಯ್ಪುರ್ ಸಿಂಗ್ ಸ್ಟೇಡಿಯಂ ಅಲ್ಲಿ 2 ಮ್ಯಾಚಸ್ ಕಂಡಕ್ಟ್ ಮಾಡ್ತೀವಿ ಅಂತ RCB ಕಡೆಯಿಂದ ಈಗಾಗಲೇ ಒಂದು ನ್ಯೂಸ್ ಕೂಡ ಬರ್ತಿದೆ. ನೋಡೋಣ ಇದೆಷ್ಟು ನಿಜ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ 3 ತಿಂಗಳು ಒಳಗಡೆ ನಮ್ಮ RCB ಫ್ಯಾನ್ಸ್ ನ ಕೋರಿಕೆ ಮೇಲೆ ಇಲ್ಲಾಂದ್ರೆ ದೇವರು ಕಂಡ್ಬಿಟ್ಟ ಇಲ್ಲ RCB ಮ್ಯಾಚ್ ಕರ್ನಾಟಕದಲ್ಲೇ ಆಗಬೇಕು, ಬೆಂಗಳೂರಲ್ಲಿ ಆಗಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಗಬೇಕು ಅಂತಿತ್ತು ಅಂದ್ರೆ ಡೆಫಿನೆಟ್ಲಿ ಇಲ್ಲೇ ಆಗುತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ಈ ಸಲ ಎಲ್ಲಾ ಮ್ಯಾಚಸ್ಗಳು ಆಲ್ಮೋಸ್ಟ್ ಔಟ್ ಆಫ್ ಸ್ಟೇಟ್ ಅಲ್ಲಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪದೇ ಮೀಟಿಂಗ್ ಗೆ ಕರಿತಾನೆ ಇದೆ. ಸ್ಟೇಡಿಯಂ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಅದು ಆ ತರ ಪ್ರಾಬ್ಲಮ್ ಇದೆ, ಈ ತರ ಪ್ರಾಬ್ಲಮ್ ಇದೆ ಅಂತ ರೀಸನ್ ಮೇಲೆ ರೀಸನ್ ಕೊಡ್ತಾನೆ ಇದೆ. ಬಟ್ ಟೀಮ್ ಕಡೆಯಿಂದ ಮತ್ತೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಅಂದ್ರೆ ಕೊಡೋ ಚಾನ್ಸ್ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದು ಬ್ಯಾಡ್ ನ್ಯೂಸ್ ಕೂಡ ಆಗಿದೆ. ನಿಮ್ಗೆ ಏನಿಸ್ತು ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟಾಯ್ತು ಅಂದ್ರೆ ಲೈಕ್ ಕೊಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.